ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟ್ ಹಂಚಿದ್ ಹೇಗೆ? ಅಂದು ಮೂಡಾದಲ್ಲಿದ್ದ ಶಾಸಕರೇ ಉಲ್ಟಾ ಹೊಡೆದ್ರಲ್ಲ. ಪಾರ್ವತಿ ಗೊತ್ತೇ ಇಲ್ಲ ಅಂತಿದ್ದಾರೆ ಬಿಜೆಪಿ ಜೆಡಿಎಸ್ ಶಾಸಕರು. ಪಾರ್ವತಿ ಸಿದ್ದರಾಮಯ್ಯ ಪತ್ನಿ ಅನ್ನೋದೇ ಗೊತ್ತಿರಲಿಲ್ವಂತೆ. ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿದ್ದೇ ನೆನಪಿಲ್ಲ ಅಂತಿದ್ದಾರೆ. ಸಿಎಂ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ಜೆಡಿಎಸ್ ಶಾಸಕರು. ಲೋಕಾವಿಚಾರಣೆಯಲ್ಲಿ ಜೆಡಿಎಸ್ ಬಿಜೆಪಿ ಶಾಸಕರು ಹಾಗಾದ್ರೆ ಹೇಳಿದ್ದೇನು? ಮುಡಾ ರಿಪೋರ್ಟ್ನಲ್ಲಿ ಜಿಟಿ ದೇವೇಗೌಡ ರಾಮದಾಸ್ ಹೇಳಿಕೆ ಕೊಟ್ಟಿದ್ದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮುಡಾ ರಿಪೋರ್ಟ್ನ ಸ್ಫೋಟಕ ವರದಿ ಇದೆ. ಜೆಡಿಎಸ್ ನಾಯಕ ಜಿಟಿಡಿ ಸೇರಿ ಹಲವು ನಾಯಕರು ಹೇಳಿಕೆ ದಾಖಲು ಮಾಡಿದ್ದಾರೆ. ಬಿಜೆಪಿ ನಾಯಕ ರಾಮದಾಸ್, ಹರ್ಷವರ್ಧನ್ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಎಂಪಿ ಜಿ ಕುಮಾರ್ ನಾಯಕ್, ಎಂಎಲ್ಎ ತನ್ವೀರ್ ಸೇರಿ ಹಲವರು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಪಾರ್ವತಿ ಅವರು ಸಿದ್ದರಾಮಯ್ಯ ಅವರ ಪತ್ನಿ ಅನ್ನೋದೇ ಗೊತ್ತಿರಲಿಲ್ಲ. ಗೊತ್ತಿದ್ದು ನಾವು ಸೈಟ್ ಹಂಚಿಕೆ ಮಾಡಿಲ್ಲ ಅಂದಿದ್ದಾರೆ. ನಮಗೆ ನೆನಪೇ ಇಲ್ಲ ಅಂತಿದ್ದಾರೆ. ಪಾರ್ವತಿ ಅವರಿಗೆ ಸೈಟ್ ನೀಡುವ ಸಂಬಂಧ ಹಾಗಾದ್ರೆ ಜಿಟಿಡಿ ಹೇಳಿದ್ದೇನು? ಜಿಟಿಡಿ ಹೇಳಿಕೆ ದಾಖಲಿಸಿದ್ದಾರೆ ಲೋಕ ತನಿಖಾಧಿಕಾರಿಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮುಡಾ ರಿಪೋರ್ಟ್ನ ಸ್ಫೋಟಕ ವರದಿ ಇದೆ. ಸಿಎಂ ಪತ್ನಿ ಪಾರ್ವತಿ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪಾರ್ವತಿ ಸಿದ್ದರಾಮಯ್ಯರ ಪತ್ನಿ ಅನ್ನೋದೇ ಗೊತ್ತಿರಲಿಲ್ಲ. ಪಾರ್ವತಿ ಕೇಸ್ನಲ್ಲೂ ಸಾಮಾನ್ಯ ನಿಯಮಗಳಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಪಾರ್ವತಿಗಿಂತ ಮೊದಲೇ ಹಲವರಿಗೆ 50-50 ಸೈಟ್ ಹಂಚಿಕೆ ಮಾಡಿದ್ದಾರೆ. ಮುಡಾ ಸಭೆಯಲ್ಲಿ ಶಾಸಕ ಯತೀಂದ್ರ ಚರ್ಚಿಸಿರೋದಿಲ್ಲ ಇದ್ರ ಬಗ್ಗೆ. ಮೊದಲ ಬಾರಿ ಯಾರಿಗೆ 50-50 ಸೈಟ್ ಕೊಟ್ರು ಅನ್ನೋದು ನನಗೆ ನೆನಪಿಲ್ಲ ಅಂದಿದ್ದಾರೆ ಜಿಟಿಡಿ. ಇದಿಷ್ಟು ಜಿಟಿಡಿ ನೀಡಿರೋ ಹೇಳಿಕೆ. ಶ್ರೀಮತಿ ಪಾರ್ವತಿ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಪಾರ್ವತಿ ಪ್ರಕರಣದಲ್ಲಿಯೂ ಸಾಮಾನ್ಯ ನಿಯಮಗಳ ರೀತಿಯೇ ಕ್ರಮ ತೆಗೆದುಕೊಂಡಿದ್ದೀವಿ. ಪಾರ್ವತಿ ಅವರಿಗೆ ಈ 50-50 ಅನುಪಾತದಲ್ಲಿ ಸೈಟ್ ಹಂಚೋ ಮೊದಲೇ ಬೇರೆಯವರಿಗೂ ಹಂಚಿದ್ದೀವಿ. ಇನ್ನು ಪಾರ್ವತಿ ಅವರು ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಕೊಡೋದಕ್ಕೆ ನಿರ್ಧಾರ ಆಗಿರಲಿಲ್ಲ. ಮುಡಾ ಸಭೆಯಲ್ಲಿ ಯತೀಂದ್ರ ವಿಶೇಷವಾಗಿ ಇದ್ರ ಬಗ್ಗೆ ಏನು ಚರ್ಚಿಸಿರೋದಿಲ್ಲ. ಮೊದಲ ಬಾರಿಗೆ ಯಾರಿಗೆ ಈ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ನೆನಪಿಲ್ಲ. 50-50 ಸೈಟ್ ವಿಚಾರ ಜಾರಿಗೆ ಬಂದಾಗ ಬಿಜೆಪಿ ಸರ್ಕಾರ ಇತ್ತು. 50-50 ಸೈಟ್ ವಿಚಾರದಲ್ಲಿ ಸಿಎಂ ಯತೀಂದ್ರ ಯಾವುದೇ ಒತ್ತಡ ಹಾಕಿಲ್ಲ. ಪಾರ್ವತಿಗೆ ಮೂಡಾ ಸೈಟ್ ನೀಡುವಂತೆ ಸಭೆಯಲ್ಲಿ ನಿರ್ಧಾರ ನಿರ್ದಿಷ್ಟ ಬಡಾವಣೆಯಲ್ಲೇ ಕೊಡಬೇಕು ಅನ್ನೋದನ್ನ ಸೂಚಿಸಿಲ್ಲ ಅಂದಿದ್ದಾರೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.